ತಪಸ್ಯ ಫೌಂಡೇಶನ್ ಆಶ್ರಯದಲ್ಲಿ ನಡೆಯುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ತಪಸ್ಯ ಫೌಂಡೇಶನ್ ಟ್ರಸ್ಟಿಗಳಾದ ಮಿಸ್ಟರ್ ನವೀನ್ ಹೆಗ್ಡೆ, ಮಿಸ್ಟರ್ ಮೋಹನ್ ಶೆಟ್ಟಿ, ವಿಶಾಲ್ ರಾವ್ ಹಾಗೂ ನಮ್ಮ ಬೀಚ್ ಫೆಸ್ಟಿವಲ್ನ ಕೋಆರ್ಡಿನೇಟರ್ ಅರವಿಂದ್ ಇಲ್ಲಿದ್ದಾರೆ. ಅವರು ತಮಗೆಲ್ಲ ಈ ವಿಷಯದ ಬಗ್ಗೆ, ಬೀಚ್ ಫೆಸ್ಟಿವಲ್ ಹಾಗೂ ಟ್ರಯಥ್ಲಾನ್ ಬಗ್ಗೆ ವಿವರವಾಗಿ ನಿಮಗೆ ವಿವರಿಸಲಿದ್ದಾರೆ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನಾನು ನವೀನ್ ಹೆಗ್ಡೆ. ಮುಂಬೈಯಲ್ಲಿ ವಾಸ ಮಾಡಿದ್ರು ನಮ್ಮ ಜನ್ಮಭೂಮಿಯ ಒಂದು ಕರೆಯನ್ನು ನೋಡಿ ಈ ಮಂಗಳೂರಿಗೆ ಬಂದು ಈ ಮಂಗಳೂರು ಟ್ರಯಥ್ಲಾನ್ ಅಂತ ನಾವು 2023 ಏಪ್ರಿಲಿಗೆ ನಾವು ಶುರು ಮಾಡಿದ್ದೆವು. ಇದನ್ನು ಮಾಡುವಂಥ ಉದ್ದೇಶ ಖಂಡಿತವಾಗಿಯೂ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟೀಸ್ ಸಬಿತನವರ ಒಂದು ಮಿಷನ್, ನಮ್ಮ ಮಂಗಳೂರಲ್ಲಿ ಒಂದು ವರ್ಲ್ಡ್ ಕ್ಲಾಸ್ ಪ್ಯಾಲಿಟಿವ್ ಕೇರ್ ಸೆಂಟರ್ ಅನ್ನು ಆರಂಭ ಮಾಡಬೇಕು. ಕಳೆದ 2 ವರ್ಷದೊಳಗೆ ನಾವು ಈ ಎಲ್ಲ ಸರ್ವಿಸ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಕನ್ಸ್ಟ್ರಕ್ಷನ್ ವರ್ಕ್ಸ್ ಆಗ್ತಾ ಉಂಟು. ನಾವು ಆಲ್ಮೋಸ್ಟ್ ಒಂದು 10,000 ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದ ಒಂದು 50,000 ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಷನ್ ಅನ್ನು ನಾವು ಇನ್ನು ಬರುವಂಥ ಒಂದು 9 ತಿಂಗಳಲ್ಲಿ ಮುಗಿಸಲಿದ್ದೇವೆ. ಈ ಪ್ಯಾಲಿಟಿವ್ ಕೇರ್ನ ಬಗ್ಗೆ ನಾನೊಂದು 2 ವಿಷಯ ಹೇಳ್ತೇನೆ. ಇವತ್ತು ನಮ್ಮ ದೇಶದಲ್ಲಿ 6 ಲಕ್ಷ ಪೇಷಂಟ್ಸ್ ಕ್ಯಾನ್ಸರಿಂದ ಅವ್ರದ್ದು ಮುಕ್ತ ಆಗದೆ ಅವರಿಗೆ ಲಾಸ್ಟ್ ಸ್ಟೇಜಿಗೆ ಬಂದು ತಲುಪ್ತಾರೆ. ಅವರನ್ನು ನೋಡುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಖಾಲಿ 5 ಸೆಂಟರಲ್ಲಿ ಇದೆ. ಒಂದು ಬೆಂಗಳೂರು, ಒಂದು ಕರುಣಾಶ್ರಯ ಇದೆ, ಮುಂಬೈಯಲ್ಲಿ ಶಾಂತಿ ಅವೇದನೆ ಇದೆ, ಸಿಪ್ಲಾ ಫೌಂಡೇಶನ್ ಇದು ಪೂನಾದಲ್ಲಿದೆ. ಹಾಗೆಯೇ ಹೈದರಾಬಾದಲ್ಲಿ ಕಳೆದ ವರ್ಷ 2024 ಒಂದು ಸ್ಪರ್ಶ್ ರೋಟರಿ ಅವರ ಸಪೋರ್ಟ್ ಇಂದ ಒಂದು ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ 5ನೇದು ಸೆಂಟರ್ ಈಗ ಭುವನೇಶ್ವರದಲ್ಲಿ ಕರುಣಾಶ್ರಯದವರೇ ಕನ್ಸ್ಟ್ರಕ್ಟ್ ಮಾಡಿದ್ದು 5ನೇ ಸೆಂಟರ್. ನಮ್ಮ ಮಂಗಳೂರಿಗೆ ಇದೊಂದು ತುಂಬ ಸಂತೋಷದ ವಿಷಯ. ಸೊ ಮಂಗಳೂರಲ್ಲಿ ಸಹ ಈಗ ಸಬಿತನ್ ಅವರ ಲೀಡರ್ಶಿಪ್ಪಲ್ಲಿ ಈ ಒಂದು ಪ್ರಾಜೆಕ್ಟ್ ಆಗ್ತಾ ಇರೋದು. ಇಲ್ಲಿಂದ 300 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅಂತ ಒಂದು ವ್ಯವಸ್ಥೆ ಇಲ್ಲ. ಪೇಷಂಟ್ ಅವರು ನಮ್ಮಲ್ಲಿ ಬಂದು ಆ ಒಂದು ಲಾಸ್ಟ್ ಫ್ರೀ ಕೇರ್ ಅನ್ನು ಅವ್ರು ಪಡೀತಾ ಇದ್ದಾರೆ. ಈಗ ಮಂಗಳೂರು IDFC ಫಸ್ಟ್ ಬ್ಯಾಂಕ್ ಮ್ಯಾಂಗ್ಳೂರ್ ಟ್ರಯಥ್ಲಾನ್ ಇದನ್ನು ನಾವು 2023ಕ್ಕೆ ಮೊದಲ ಬಾರಿಗೆ ಫಂಡ್ ರೇಸ್ ಮಾಡುವಂಥ ಉದ್ದೇಶದಿಂದ ತಣ್ಣೀರ್ ಬೀಚಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಸೊ 2 ವರ್ಷದಲ್ಲಿ ಈ ನಾವು ಸ್ಟಾರ್ಟ್ ಮಾಡಿದ ಒಂದು ಟ್ರಯಥ್ಲಾನ್ ಇವೆಂಟ್ ಇವತ್ತು ಅದು ತುಂಬ ದೊಡ್ಡದಾಗಿ ಇವತ್ತೊಂದು ಮಂಗಳೂರು ಬೀಚ್ ಫೆಸ್ಟಿವಲ್ ಅನ್ನುವ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಈ ಮಂಗಳೂರು ಬೀಚ್ ಫೆಸ್ಟಿವಲ್ ಅಲ್ಲಿ ನಾವು ಬೇರೆ ಬೇರೆ ಥರದ, ಇಟ್ ಈಸ್ ನಾಟ್ ಓನ್ಲಿ ಅಥ್ಲೆಟಿಕ್, ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಇವೆಂಟ್ಸ್ ಅನ್ನು ಆರ್ಗನೈಸ್ ಮಾಡಿ ಪ್ರತಿಯೊಂದು ವಿಷಯದಲ್ಲಿ ಸಹ ನಾವು ಅದನ್ನು ನಮ್ಮ ಊರಿಗೆ, ನಮ್ಮ ರೀಜನಿಗೆ ಪ್ರಯೋಜನ ಆಗುವಂಥ ಥರದಲ್ಲಿ ನಾವು ಅದನ್ನು ನಡೆಸಿಕೊಂಡು ಹೋಗುವ ಒಂದು ಉದ್ದೇಶದಿಂದ ಇವತ್ತು ನಿಮ್ಮ ಮುಂದೆ ನಾವು ಕೂತ್ಕೊಂಡದ್ದು. ಯಾಕೆಂದರೆ ಈ ಮಂಗಳೂರು ಇಲ್ಲಿರುವಂಥ ಇಷ್ಟೊಂದು ಸುಂದರವಾದ ಪ್ರಿಸ್ಟೈನ್ ಬೀಚನ್ನು ಅಂತಾರಾಷ್ಟ್ರೀಯ ಮಟ್ಟಿನ ಒಂದು ಪ್ರವಾಸೋದ್ಯಮ ಮಾಡುವಂಥ ಒಂದು ಉದ್ದೇಶ ಇದರಲ್ಲಿ ಹಿಂದ್ಗಡೆ ಇದೆ. ಅದರಲ್ಲಿ ನಾವು ಅಥ್ಲೆಟಿಕಲ್ಲಿ ನಾವು ಒಲಿಂಪಿಕ್ ಲೆವೆಲ್ ಟ್ರಯಥ್ಲಾನ್ ಅನ್ನು ನಾವು 2 ವರ್ಷದ ಮೊದಲು ಸ್ಟಾರ್ಟ್ ಮಾಡುವಾಗ ಇಡೀ ದಕ್ಷಿಣ ಕನ್ನಡ, ಅವಿಭಾಜ್ಯ ದಕ್ಷಿಣ ಕನ್ನಡದ್ದು ಉಡುಪಿ ಮಂಗಳೂರಲ್ಲಿ ಖಾಲಿ ಒಂದು ಟ್ರಯಥ್ಲೆಟ್ ಇದ್ದರು. ಆದರೆ ಇವತ್ತು ತುಂಬ ಸಂತೋಷದ ವಿಷಯ ಅಂದರೆ 200 ಜನರು ಖಾಲಿ ಟ್ರಯಥ್ಲಾನಿಗೆ ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲಿ 30 ಮಕ್ಕಳು 10 ವರ್ಷದಿಂದ 15 ವರ್ಷ 10 to 15 ಇಯರ್ಸ್ ಇದು 30 ಮಕ್ಕಳು ಇದಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ. ಅಂದರೆ ಇದೊಂದು ಬಹಳ ಸಂತೋಷದ ವಿಷಯ. ಖಾಲಿ ದಕ್ಷಿಣ ಕನ್ನಡದಲ್ಲಿ 30 ಚಿಲ್ಡ್ರನ್ ಆರ್ ನಾವ್ ಬಿಕಮಿಂಗ್ ಟ್ರಯಥ್ಲೆಟ್ಸ್ ಆ್ಯಂಡ್ ಟುಮಾರೋ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ 2036ಕ್ಕೆ ಒಲಿಂಪಿಕ್ ಆಗುವಾಗ ಈ ಮಕ್ಕಳು ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡುವಂಥ ಖಂಡಿತ ಒಂದು ಅವಕಾಶ ಇದೆ. ಈ ಇವೆಂಟಲ್ಲಿ ನಾವು ಖಾಲಿ ಟ್ರಯಥ್ಲಾನ್ ಮಾತ್ರ ಮಾಡೋದಿಲ್ಲ. ಟ್ರಯಥ್ಲಾನ್ನ ಜೊತೆಗೆ ಬೇರೆ ಬೇರೆ ಅಡ್ವೆಂಚರಸ್ ಅಥ್ಲೆಟಿಕ್ಸ್ ಅಂದರೆ ಸೈಕ್ಲಾಥಾನ್ ಉಂಟು, ಸೈಕ್ಲಿಂಗ್ ರೇಸ್ ಉಂಟು, ಸ್ವಿಮ್ಮಿಂಗ್ ರೇಸ್ ಉಂಟು, ಮ್ಯಾರಥಾನ್, ಬೇರೆ ಬೇರೆ ಥರದ ಮ್ಯಾರಥಾನಲ್ಲಿ ಹಾಫ್ ಮ್ಯಾರಥಾನ್, ಹಾಗೆಯೇ ಒಂದು 10 ಕಿಲೋಮೀಟರ್ ರೇಸ್ ಉಂಟು, 5 ಕಿಲೋಮೀಟರ್ ರೇಸ್ ಉಂಟು. ಮತ್ತು ಯಾರು ರನ್ನಿಂಗ್ ಮಾಡೋದಿಲ್ಲ ಅವರಿಗೋಸ್ಕರ ನಾವು ಸ್ಪೆಷಲ್ ಆಗಿ ಒಂದು ಚಾರಿಟಿ ವಾಕ್ 2 ಕಿಲೋಮೀಟರ್ ಇದ್ದು ಸಹ ಇಟ್ಟಿದ್ದೇವೆ. ಸೊ ಇದರಲ್ಲಿ ನಮ್ಮ ಊರಿನವರು, ನಮ್ಮ ರೀಜನ್ನ ಎಲ್ಲರೂ ಬಂದು ಈ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವು ಆಲ್ರೆಡಿ 5,000 ಜನರನ್ನು ನಾವು ರಿಜಿಸ್ಟರ್ ಇಲ್ಲಿ ಮಾಡಿದ್ದೇವೆ ಈ ಇವೆಂಟಿಗೆ. ಈ ಟ್ರಯಥ್ಲಾನ್ ಹಾಕುವ ದಿವಸ 2ನೇ ತಾರೀಕು, ದಟ್ ಈಸ್ ಆನ್ ಅ ಸಂಡೇ. ಈ ಸಂಡೇ ದಿವಸ ಈ ವೆನ್ಯೂಗೆ ಬರಲಿಕ್ಕೆ ಎಲ್ಲರಿಗೆ ಸಹ
ಸೌಕರ್ಯ ಆಗೋ ರೀತಿಯಲ್ಲಿ ಸುಲ್ತಾನ್ ಬತ್ತೇರಿಯಿಂದ 4 ಗಂಟೆಯಿಂದ ನಾವು ಫೆರಿ ಸರ್ವಿಸ್ ಅನ್ನು ಸಹ ನಾವು ಅರೇಂಜ್ ಮಾಡಿದ್ದೇವೆ. 2ನೇ ತಾರೀಕಿಗೆ ಬೀಚ್ಗೆ ಬರುವಂಥ ಎಲ್ಲ ಜನರಿಗೆ ಫ್ರೀಯಾಗಿ ಬರ್ಬೋದು. ಅವರಿಗೆ ಏನು ಅಲ್ಲಿ ಚಾರ್ಜ್ ಕೊಡುವಂಥ ಅಗತ್ಯ ಇಲ್ಲ, ಆ ವ್ಯವಸ್ಥೆ ಸಹ ಮಾಡಿದ್ದೇವೆ. ನಮ್ಮ ಬೀಚ್ ಫೆಸ್ಟಿವಲ್ ನಾಳೆಯಿಂದ ಶುರುವಾಗ್ತದೆ 31ನೇ ತಾರೀಕಿಗೆ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಉನ್ನತ ಮಿನಿಸ್ಟರ್ಸ್ ಎಲ್ಲ ಬಂದು ಅದನ್ನು ಉದ್ಘಾಟನೆ ಮಾಡುವವರಿದ್ದಾರೆ. ಸೊ ಅದರಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಎಲ್ಲ ಜನರು ಈ ಒಂದು ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ಗೆ ಬಂದು ನಮ್ಮ ಬೇರೆ ಬೇರೆ ಥರದ ಕಲ್ಚರಲ್ ಪ್ರೋಗ್ರಾಮನ್ನು ನನ್ನೀಗ ಫ್ರೆಂಡ್ ಅವರು ಮಿಸ್ಟರ್ ಅರವಿಂದ್ ಅವರು ನಿಮಗೆ ಒಂದು ಬ್ರೀಫ್ ಮಾಡಲಿಕ್ಕಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ ಎಮರ್ಜ್ 2025. ಎಮರ್ಜ್ ಅಂದರೆ ಇದನ್ನು IDFC ಫಸ್ಟ್ ಬ್ಯಾಂಕ್ನವರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ರೀಜನಲ್ಲಿ ಇರುವಂಥ ದ ಟ್ಯಾಲೆಂಟ್ಸ್ ದೇ ಆರ್ ಕಮಿಂಗ್ ಔಟ್ ವಿತ್ ಅವರ ಬೇರೆ ಬೇರೆ ಒಂದು ಐಡಿಯಾವನ್ನು ಇಟ್ಕೊಂಡು ಅವರ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಇಟ್ಕೊಂಡು ತುಂಬ ಒಂದು ಆಶೆಯಿಂದ ಆ ಪ್ರಾಡಕ್ಟನ್ನು ಡೆವಲಪ್ ಮಾಡ್ತಾರೆ. ಯಾಕಂದರೆ ಇದರಿಂದ ಒಂದು ಯೂನಿಕಾರ್ನ್ ಆಗ್ಬೋದಂತ. ಅದರಿಂದ ಒಂದು ಪ್ರಾಡಕ್ಟಿನ ಹಿಂದೆ 1,000 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಆ ಪ್ರಾಡಕ್ಟನ್ನು ತಯಾರು ಮಾಡ್ತಾರೆ. ಇದರ ಬಗ್ಗೆ ಮಿಸ್ಟರ್ ವಿಶ್ವಾಸ್ ನಿಮಗೆ 2 ಮಾತು ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್ ಅಂತ. ವೃತ್ತಿಯಲ್ಲಿ ನಾವು ಸ್ಟಾರ್ಟಪ್ ಕನ್ಸಲ್ಟೆಂಟ್ ಆಗಿ 2016 ವರ್ಲ್ಡ್ ಓವರ್ ನಾವು ಸ್ಟಾರ್ಟಪ್ ಇಕೋಸಿಸ್ಟಮಲ್ಲಿ ವರ್ಕ್ ಮಾಡಿದ್ದೇವೆ. ಈವನ್ ದೋ ಐ ಆಮ್ ಪಾರ್ಟ್ ಆಫ್ ದ ತಪಸ್ಯ ಟೀಮ್ ಆಸ್ ಟ್ರಸ್ಟಿ ಆ್ಯಂಡ್ ಸೆಕ್ರೆಟರಿ, ದ್ಯಾಟ್ಸ್ ವಾಟ್ ಐ ಡೂ ಪ್ರೊಫೆಷ್ನಲಿ. ಇದು ಒಂದು ಸ್ಟಾರ್ಟಪ್ ಫೆಸ್ಟ್ ಮಾಡಬೇಕಂತ ಐಡಿಯಾ ಬಂದಾಗ ನಮ್ಮ ಮಂಗಳೂರು ಬೀಚ್ ಫೆಸ್ಟಿವಲಲ್ಲಿ IDFC ಫಸ್ಟ್ ಬ್ಯಾಂಕ್ ಅವರು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರಂತ ಅಶ್ಯೂರೆನ್ಸ್ ಕೊಟ್ಟಿದ್ದರು. ಆ ಕಾರಣದಿಂದಾಗಿ ನಾವು ಇದನ್ನು ಮುಂದೆ ಹೋಗಿದ್ದೇವೆ. ಇಲ್ಲಿ ದಕ್ಷಿಣ ಕನ್ನಡ ರೀಜನಲ್ಲಿ ಆಲ್ಮೋಸ್ಟ್ ದೇರ್ ಅಬೌಟ್ 214 ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. And this region, since the time of Mangaladevi, has been known to be an education hub. So the thought process behind this is the forward integration to education system is entrepreneurship. That is why we chose this subject. We are not that big enough to do such events here in Mangalore. That's where IDFC First Bank gave us all the cooperation. They have been doing various programs on startups all around the country. That is why we thought it's a good opportunity, and the platform is ready for us in Mangalore Beach Festival. That is why we decided to add the Startup Beach Fest with the broader platform of the Mangalore Beach Festival. Thank you. ಪ್ರೋಗ್ರಾಮ್ ಇವೆಂಟ್ ಅಂದರೆ ಕೃಷಿ ಮೇಳ. ಈ ಕೃಷಿ ಮೇಳ ನಾವು ಮಾಡುವಂಥ ಉದ್ದೇಶ ಏನಂದರೆ ನಾವೊಂದು ಅಥ್ಲೆಟಿಕ್ಸ್ ಹಾಗೆ ಎಂಟರ್ಪ್ರಿನರ್ಶಿಪ್. ಈಗ ನಮ್ಮ ಕಲೀಗ್ ವಿಶ್ವಾಸ್ ಹೇಳಿದರು, ನಮ್ಮ ಬ್ಯಾಕ್ ಬೋನ್ ನಮ್ಮದು ಕೃಷಿ. ಇವತ್ತು ನಮ್ಮ ದಕ್ಷಿಣ ಕನ್ನಡದ ಟೋಟಲ್ ಪಾಪ್ಯುಲೇಷನಲ್ಲಿ 50% ಹೆಚ್ಚು ರೂರಲ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈ ಕೃಷಿಕರು ಅವರ ಅವರ ಓಲ್ಡ್ ಟ್ರೆಡಿಷನಲ್ ಮೆಥಡಿಂದ ಅವರು ವ್ಯವಸಾಯ ಮಾಡ್ತಿದ್ದಾರೆ. ಈ ಕೃಷಿ ಮೇಳ ಮಾಡುವ ಉದ್ದೇಶದಲ್ಲಿ ನಾವು ಎಲ್ಲ ಸೈಂಟಿಸ್ಟ್ನವರು, ವೆದರ್ ಇಟ್ ಇಸ್ ಫ್ರಮ್ ದ ಕ್ರಾಪ್ ಸೈನ್ಸ್, ವೆದರ್ ಇಸ್ ಫ್ರಮ್ ಹಾರ್ಟಿಕಲ್ಚರ್, ವೆದರ್ ಇಟ್ಸ್ ಫ್ರಮ್ ವೆಟರ್ನರಿ ಆರ್ ಫಿಶರೀಸ್, ಈ ಎಲ್ಲ ಥರದ ಒಂದು ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡಿನ ಸೈಂಟಿಸ್ಟ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಬೇರೆ ಬೇರೆ ಥರದ ವರ್ಕ್ಶಾಪನ್ನು ನಾವು ಇಟ್ಕೊಂಡು ಈ ವರ್ಕ್ಶಾಪ್ನ ಮುಖಾಂತರ ಇವತ್ತು ಎಲ್ರಿಗೂ ಗೊತ್ತುಂಟು ಎಷ್ಟೋ ಥರದ ಕ್ಯಾನ್ಸರ್ ಬಂದಿದೆ. ನಮ್ಮ ಉದ್ದೇಶವೇ ಕ್ಯಾನ್ಸರಿಂದ ಯಾರು ಬದುಕುವುದಿಲ್ಲ ಅವರಿಗೆ ಕಡೆಯ ಒಂದು ಸ್ವಲ್ಪ ದಿವಸಗಳನ್ನು ಸುಗಮವಾಗಿ ಕಳೆಯುವಂಥ ಒಂದು ನಮ್ಮ ಉದ್ದೇಶ. ಆ ಒಂದು ಕ್ಯಾನ್ಸರನ್ನು ತೆಗಿಬೇಕಾದ್ರೆ ನಮ್ಮ ಮದರ್ ಅರ್ತ್, ನಮ್ಮ ಸಾಯಿಲ್, ನಮ್ಮ ಮಣ್ಣನ್ನು ನಾವು ರಕ್ಷಣೆ ಮಾಡಬೇಕು. ಇವತ್ತು ನಮ್ಮ ದೇಶದ 50% ಆಫ್ ದ ಸಾಯಿಲ್ ಇಸ್ ಗಾನ್ ಡೆಡ್. ಅದರಲ್ಲಿ ಏನೂ ಶಕ್ತಿ ಇಲ್ಲ, ಅಷ್ಟು ನಾವು ಕೆಮಿಕಲನ್ನು ಅದರಲ್ಲಿ ಹಾಕಿಕೊಂಡಿದ್ದೇವೆ. ಈ ಕೃಷಿ ಮೇಳ ಮಾಡುವಂಥ ಒಂದು ಉದ್ದೇಶ ಖಾಲಿ ಒಂದು ಎಕ್ಸಿಬಿಷನ್ ಮಾಡಿ ಅದರಲ್ಲಿ ಯಾವುದೋ ಫ್ಲವರ್ಸ್ ಅದನ್ನು ನರ್ಸರಿ ಅವ್ರು ಮಾರಾಟ ಮಾಡುವಂಥ ಒಂದು ಉದ್ದೇಶ ಅಲ್ಲ. ಇದು ಮಾಡುವುದು ಯಾಕಂದರೆ ಪ್ರತಿಯೊಬ್ಬ ಕೃಷಿಕನಿಗೆ ಮಾಡುವಂಥ ಒಂದು ಮೆಥಡ್ ಅನ್ನು ಚೇಂಜ್ ಮಾಡಿ ಹೊಸ ಟೆಕ್ನಿಕಲ್ಲಿ ಅವನಿಗೆ ನಾಟ್ ಓನ್ಲಿ ಅವನ ಇನ್ಕಮನ್ನು ಹೆಚ್ಚು ಮಾಡೋದು, ಅದರ ಜೊತೆಗೆ ನಮ್ಮ ಮಣ್ಣನ್ನು ರಕ್ಷಣೆ ಮಾಡುವುದು, ಈ ಉದ್ದೇಶದಿಂದ ನಾವು ಇಟ್ಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಇವತ್ತು ಕೃಷಿ ಮಾಡೋದು ಖಾಲಿ ಕೃಷಿಕ ಮಾತ್ರ, ಹಳ್ಳಿಯಲ್ಲಿರುವ ಒಬ್ಬ ಕೃಷಿಕ ಮಾಡೋದಲ್ಲ, ಇದನ್ನು ಸಿಟಿ ಡ್ವೆಲ್ಲರ್ಸ್ ಆಲ್ಸೋ ಅವ್ರ ಮನೇಲಿ ಇಟ್ಕೊಂಡು ಟೆರೆಸ್ ಗಾರ್ಡನ್ ಮಾಡ್ಬೋದು. ಎಷ್ಟೋ ಥರದ ಒಂದು ಆಕ್ವಾ ಕಲ್ಚರ್ ಮಾಡುವಂಥ ಒಂದು ಟೆಕ್ನಿಕ್ಸ್ ಇವತ್ತು ಉಂಟು. ಇಂಥ ಒಂದು ನಾಲೆಜ್ ಗೊತ್ತಿಲ್ಲ. ಅದರ ಕಾರಣ ಮಂಗಳೂರಿನಲ್ಲಿರುವವರು ಓಕೆ ಕೃಷಿ ಮೇಳ ಅಂದರೆ ಇದು ನಮಗೆ ಅಲ್ಲ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ. ಅವರೆಲ್ಲರೂ ಇಲ್ಲಿಗೆ ಬಂದರೆ ನಮಗೀಗ
ನಾವು ಇಟ್ಕೊಂಡಂಥ ಪ್ರೋಗ್ರಾಮಲ್ಲಿ ನವನಾರಿ ಬಗ್ಗೆ ಸಹ ಇವರು ನಮ್ಮ ಕಲೀಗ್ ಅರವಿಂದ್ ಹೇಳ್ತಾರೆ ನಿಮಗೆ. ಎಲ್ಲ ಒಂದು ಮಹಿಳೆಯವರು 50% ಮಹಿಳೆಯವರು ಇದ್ದಾರೆ. ಮಂಗಳೂರಿನಲ್ಲಿ ಸಿಟಿಯಲ್ಲಿ ಇರುವವರು ಸಹ ಇಲ್ಲಿಗೆ ಬಂದು ಈ ಹೊಸ ಥರದ ಟೆಕ್ನಿಕನ್ನು ಹಿಡ್ಕೊಂಡು ಅದನ್ನು ಕಳ್ಕೊಂಡು ದೇ ಕ್ಯಾನ್ ಆಲ್ಸೋ ಬಿಕಮ್ ಇಂಡಿಪೆಂಡೆಂಟ್ ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಬಿಕಮ್ ಎಂಟರ್ಪ್ರಿನರ್ಸ್. ಸೊ ನಾನು ಅರವಿಂದ್ ಅವರಿಗೆ ಕೊಡ್ತೇನೆ, ಅವರು ನಿಮಗೆ ನವನಾರಿ ಬಗ್ಗೆ ಸ್ವಲ್ಪ ಇನ್ಪುಟ್ ಕೊಡ್ತಾರೆ. ನಾನು ಹೇಳಿದಾಗೆ ಈ ಸತಿದ ಮಂಗಳೂರು ಬೀಚ್ ಫೆಸ್ಟಿವಲ್ ಉತ್ಸವದಲ್ಲಿ ಹಲವು ವಿವಿಧ ಕಾರ್ಯಕ್ರಮಗಳಿದೆ. ಅದರಲ್ಲಿ ಕೃಷಿ ಮೇಳ ನವೀನಣ್ಣ ಹೇಳಿದ್ರು. ಇನ್ನೊಂದು ನವನಾರಿ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಯಾರು ಬಿಸ್ನೆಸ್ ಅಲ್ಲಿದ್ದಾರೆ ಅವರಿಗೊಂದು ಪ್ರೋತ್ಸಾಹ ನೀಡುವಂತ ಒಂದು ಪ್ಲಾಟ್ಫಾರ್ಮ್. ಸೊ ಅಲ್ಲಿ ನಮ್ಮಲ್ಲಿ ಒಂದು 20 ಆಂಟರ್ಪ್ರನರ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಮಹಿಳೆಯರು. ಸೊ ಇವರಿಗೆ ಒಂದು ತುಂಬಾ ಜನರು ಬರುವಂತಹ ಜಾಗದಲ್ಲಿ ನಾವು ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೇವೆ. ಹಾಗೆ ನವನಾರಿ ಉದ್ಯಮಿ ಒಂದು ಆಯಿತು. ಅದರೊಟ್ಟಿಗೆ ನಮ್ಮೊಟ್ಟಿಗೆ ನ್ಯಾಷನಲ್ ಲೆವೆಲ್ ಬೀಚ್ ವಾಲಿಬಾಲ್ ಈ ಪಂದ್ಯಾಟ ನಡೆಯಲಿಕ್ಕಿದೆ. ಇದು ನಮ್ಮ ನ್ಯಾಷನಲ್ ಲೆವೆಲ್ ಬೀಚ್ ರೆಫರಿಗಳಾದ BK ರಾವ್ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಹಲವಾರು ತಂಡಗಳು ಚೆನ್ನೈ, ಪಾಂಡಿಚೇರಿ, ಗೋವಾ ಈ ಕಡೆಯಿಂದೆಲ್ಲ ನಮ್ಮ ದಕ್ಷಿಣ ಭಾರತದ ಹಲವು ಕಡೆಯಿಂದ ತಂಡಗಳು ಬರಲಿಕ್ಕಿದೆ. ಅದರೊಟ್ಟಿಗೆ ನಮ್ಮ ಈ ಮಂಗಳೂರಲ್ಲಿರುವಂತಹ ಹಲವು ತಂಡಗಳು ಅದರಲ್ಲಿ ಪಾಲ್ಗೊಳ್ಳಲಿಕ್ಕಿದೆ. ಇದೊಂದು ಹೊಸ ರೀತಿಯ ಬೀಚ್ ವಾಲಿಬಾಲ್. ಸಾಮಾನ್ಯವಾಗಿ ಬೀಚ್ ವಾಲಿಬಾಲ್ ಅಲ್ಲಿ 2 ಪ್ಲೇಯರ್ಸ್ ಇರ್ತಾರೆ, ಆದರೆ ಇದರಲ್ಲಿ 3 ಪ್ಲೇಯರ್ಸ್. ಸ್ವಲ್ಪ ಜಾಸ್ತಿ ಎಂಟರ್ಟೈನಿಂಗ್ ಆಗಿ, ಸ್ವಲ್ಪ ಜಾಸ್ತಿ ಎಂಗೇಜಿಂಗ್ ಆಗಿ ಇರುತ್ತದೆ. ಇದರಲ್ಲಿ 2 ಮಹಿಳೆಯರು ಮತ್ತು ಪುರುಷರು 2 ವಿಭಾಗಗಳು ಇದೆ. ಈ ಪಂದ್ಯಾಟಗಳು 31ನೇ ತಾರೀಕು ಮತ್ತೆ 1ನೇ ತಾರೀಕು ನಡೆಯಲಿಕ್ಕಿದೆ. ಇದರದ್ದು ಫೈನಲ್ಸ್ ಶನಿವಾರ ರಾತ್ರಿ 7 ಗಂಟೆ ನಂತರ ಆಗ್ಲಿಕ್ಕಿದೆ. ಇದರೊಟ್ಟಿಗೆ ನಮ್ಮೊಟ್ಟಿಗೆ ಬೀಚ್ ಕುಸ್ತಿ ಈ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಇದು ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಇದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್, ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್. ಸೊ ಇದರಲ್ಲಿ ಇದರಲ್ಲಿ ಗೆದ್ದ ಪ್ಲೇಯರ್ಸ್ ಇವರು ನ್ಯಾಷನಲ್ ಲೆವೆಲ್ಸ್ಗೆ ರೆಪ್ರೆಸೆಂಟ್ ಮಾಡಬಹುದು. ಸೊ ಇದರದ್ದು ಸರ್ಟಿಫಿಕೇಟ್ ನಾವು ಪ್ರಿಂಟ್ ಮಾಡುವಂಥದ್ದಲ್ಲ, ಇದು ನಮ್ಮದು ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಇವರಿಂದನೇ ಪ್ರಿಂಟ್ ಆಗಿ ವೆರಿ ವ್ಯಾಲಿಡ್ ಸರ್ಟಿಫಿಕೇಟ್ಸ್ ಇವರಿಗೆ ಸಿಗ್ಲಿಕ್ಕಿದೆ. ಸೊ ಇದು ಪಂದ್ಯಾಟಗಳಾಯಿತು. ಅದರೊಟ್ಟಿಗೆ ನಮ್ಮ ಮಕ್ಕಳು, ನಮ್ಮ ಹೈಸ್ಕೂಲಲ್ಲಿರುವವರು, ಇಂಜಿನಿಯರಿಂಗ್ ಅಲ್ಲಿರುವವರು ಮತ್ತೆ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇವರೆಲ್ಲರಿಗೂ ಅವರ ವಿಜ್ಞಾನದ ನಾಲೆಜ್ ಬೇಸ್ ಇದನ್ನು ಹೇಗೆ ಅವರು ಪ್ರಾಜೆಕ್ಟ್ ಮೂಲಕ, ಮಾಡೆಲ್ಸ್ ಮೂಲಕ ಪ್ರದರ್ಶಿಸಲಿಕ್ಕೆ ಒಂದು ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ಇದರದ್ದು ವ್ಯವಸ್ಥೆನೂ ಇದೆ. ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ನಾಳೆ ಮತ್ತು ನಾಡಿದ್ದು 31st ಮತ್ತು 1st ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಎಮರ್ಜ್ ಎಲ್ಲಿ ನಡೆಯುತ್ತದ ಆ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಮತ್ತೆ 2ನೇ ತಾರೀಕು ಅದೇ ಜಾಗದಲ್ಲಿ ಮಧ್ಯಾಹ್ನ 3 ಗಂಟೆ ನಂತರ ಆರ್ಟ್ ಕಾಂಪಿಟೇಷನ್ ಸಹ ನಡೆಯಲಿಕ್ಕಿದೆ. ಸೊ ಇದರೊಟ್ಟಿಗೆ ಬೇರೆ ಅಂದರೆ ನಮ್ಮದು ಫುಡ್ ಫೆಸ್ಟಿವಲ್ ಇದು ನಮ್ಮ ನೇತೃತ್ವ ನಮ್ಮ ಊರಿನ ಮಹಾರಾಜ ರೆಸ್ಟೋರೆಂಟ್ ಓನರ್ ಮಾಲೀಕರಾದ ಕೋಮಲ್ ಪ್ರಭು ಇವರು ನಡೆಸ್ತಾ ಇದ್ದಾರೆ. ಸೊ ಇವರದೇನು ವಿಷನ್ ಅಂತ ಹೇಳಿದ್ರೆ, ನಮ್ಮ ಬೀಚ್ ಫೆಸ್ಟಿವಲ್ ಅಲ್ಲಿ ಒಂದೇ ತರದ ಅಡಿಗೆ ಮಾಡುವಂತದ್ದು 2 ಅಂಗಡಿಗಳು ಇರಬಾರದು. ಆ ರೀತಿಯಲ್ಲಿ ನಾವು ಲಿಮಿಟೆಡ್ ನಂಬರ್ ಆಫ್ ಸ್ಟಾಲ್ಸ್ ಇಟ್ಕೊಂಡು ಬೇರೆ ಬೇರೆ ವಿಭಿನ್ನ ರೀತಿಯ ಅಡುಗೆಗಳ ಮಾರಾಟ ಆಗ್ಲಿಕ್ಕಿದೆ ಅಲ್ಲಿ. ಅದರೊಟ್ಟಿಗೆ ನಮ್ಮದು 3 ದಿನ ಸಹ ಮೇನ್ ಸ್ಟೇಜ್ ಅಲ್ಲಿ ನಮ್ಮ ಸಂಜೆ 5 ಗಂಟೆಯಿಂದ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಮೊದಲನೇ ದಿನ ನಮ್ಮದು ಉದ್ಘಾಟನೆಯ ನಂತರ ಮಲ್ಲಕಂಬ ಪರ್ಫಾರ್ಮೆನ್ಸ್ ನಮ್ಮ ಪದ್ಮಶ್ರೀ ಪುರಸ್ಕೃತ ಉದಯ್ ದೇಶಪಾಂಡೆ ಇವರ ನೇತೃತ್ವದಲ್ಲಿ ಮಲ್ಲಕಂಬ ಪರ್ಫಾರ್ಮೆನ್ಸ್ ನಡೀಲಿಕ್ಕಿದೆ ಆ ದಿನ. ಅದರೊಟ್ಟಿಗೆ ನಮ್ಮ ಇಂಡಿಯನ್ ಕ್ಲಬ್ ಏನ್ ಹೇಳ್ತಾರೆ, ಅದು ಗದೆ ಹನುಮಾನ್ ಗದ ಅದರದ್ದು ಪ್ರದರ್ಶನ ನಡೀಲಿಕ್ಕಿದೆ. ಅದರಿಂದ ಹೇಗೆ ವ್ಯಾಯಾಮ ಮಾಡಬಹುದು, ಅದರದ್ದು ವ್ಯಾಯಾಮದ ರೀತಿ ಹೇಗೆ, ಅದರದ್ದು ಪ್ರದರ್ಶನ ನಡೀಲಿಕ್ಕಿದೆ. ಅದಾದ್ಮೇಲೆ ನೃತ್ಯಾಂತರ ಅಂತ, ಇದು ನಮ್ಮ ಬೀಚ್ ಫೆಸ್ಟಿವಲ್ ಅಲ್ಲಿ ನಡೀತಾ ಇರುವಂತ ಒಂದು ಡ್ಯಾನ್ಸ್ ಕಾಂಪಿಟಿಷನ್,
ಸ್ಟೇಟ್ ಲೆವೆಲ್. ಇದರಲ್ಲಿ ತುಂಬ ಹಲವು ಜಾಗಗಳಿಂದ ಪಾರ್ಟಿಸಿಪೆಂಟ್ಸ್ ಬರಲಿಕ್ಕಿದ್ದಾರೆ. ಇದರದ್ದು ಅಟ್ಲೀಸ್ಟ್ ಮಿನಿಮಮ್ ಪಾರ್ಟಿಸಿಪೆಂಟ್ಸ್ ಒಂದು ಟೀಮಲ್ಲಿ 8 ಜನ, ಮ್ಯಾಕ್ಸಿಮಮ್ ಅಂತ ಇಲ್ಲ. ಹಾಗೆ ಇಷ್ಟರವರೆಗೆ 15 ಟೀಮ್ಗಳಿದ್ದಾವೆ ಅದರಲ್ಲಿ. ಸೊ ಇವರನ್ನು ಜಡ್ಜ್ ಮಾಡಲಿಕ್ಕೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಿಂದ, ಬಾಲಿವುಡ್ ಇಂಡಸ್ಟ್ರಿಯಿಂದ ಜಡ್ಜಸ್ಗಳು ಬರ್ತಾ ಇದ್ದಾರೆ. 3 ಜನ ಜಡ್ಜಸ್ ಇದ್ದಾರೆ. ಇದು ಮೊದಲನೇ ದಿನದ ಕಾರ್ಯಕ್ರಮ. 2ನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಟಾಟಾ ಮೆಮೋರಿಯಲ್ ಆಸ್ಪತ್ರೆಯ ಚೀಫ್ ಆದಂಥ ಶ್ರೀಕಂಠೆ ಸರ್ ಮತ್ತು ಸುರೇಶ್ ರಾವ್ ಇವರಿಬ್ಬರಿಗೆ ಸನ್ಮಾನ ಮಾಡಲಿಕ್ಕಿದೆ. ಸನ್ಮಾನ ಮಾಡಿ ನಂತರ ಕಲರಿ ಪೈಟು ಇದರದ್ದು ಪರ್ಫಾರ್ಮೆನ್ಸ್ ಇರುತ್ತೆ. ಅದಾದಮೇಲೆ ಸ್ವರಾದಿ ಈ ಬ್ಯಾಂಡಿಂದ ಮ್ಯೂಸಿಕಲ್ ಕಾನ್ಸರ್ಟ್ ಇರುತ್ತದೆ. ಅದಾದಮೇಲೆ 2ನೇ ತಾರೀಕು ನಮ್ಮ ಕ್ಲೋಸಿಂಗ್ ಸೆರೆಮನಿ ನಡೀತಿದೆ. ಕ್ಲೋಸಿಂಗ್ ಸೆರೆಮನಿ ನಂತರ ಫ್ಯಾಷನ್ ಅನಂತ ವಸ್ತ್ರ ಅಂತ ಟ್ರೆಡಿಷನಲ್ ರನ್ವೇ ಫ್ಯಾಷನ್ ಶೋ ಇದು ನಡೀಲಿಕ್ಕಿದೆ. ಟ್ರೆಡಿಷನಲ್ ಫ್ಯಾಷನ್ ಶೋ ನಂತರ ನಮ್ಮ ಊರಿನವರೇ ಆದ ನಿಹಾಲ್ ಟೋರೋ ಇವರಿಂದ ಒಂದು ಗ್ರ್ಯಾಂಡ್ ಮ್ಯೂಸಿಕಲ್ ಈವ್ನಿಂಗ್ ಇದು ನಡೆಯಲಿಕ್ಕಿದೆ. ಇದು ನಂತರ ಕ್ಲೋಸಿಂಗ್ ಆಗಿ ಒಂದು ಫೈರ್ ವರ್ಕ್ ಡಿಸ್ಪ್ಲೇ ಇದೆ. ಓಕೆ, ಇದು ನಮ್ಮ ಈ ವರ್ಷದ ಬೀಚ್ ಫೆಸ್ಟಿವಲ್ ಇದು ಕಾರ್ಯಕ್ರಮ. ಅಡ್ವೆಂಚರಸ್ ಸ್ಪೋರ್ಟಿಗೆ ನಾವು ಪದ್ಮ ಪ್ರಶಾಂತ್ ಅಂತ ನಮ್ಮ ದೇಶದ ಒಂದು ಬೈಕ್ ಸ್ಟಂಟ್ ಮ್ಯಾನ್ ಇದ್ದಾರೆ. ಅವರು ಕಳೆದ ವರ್ಷ ಸಹ ಮಂಗಳೂರಿಗೆ ಬಂದಿದ್ರು, ಪರ್ಫಾರ್ಮ್ ಮಾಡಿದ್ದರು. ಈ ವರ್ಷ ಸಹ ಅವರು ಈಸ್ ಕಮಿಂಗ್ ಆನ್ ದಿಸ್ ಫಸ್ಟ್ ಆಫ್ ಫೆಬ್ರವರಿ. ಇದನ್ನು ನೋಡ್ಲಿಕ್ಕೆ ಸಹ, ಯಾಕಂದ್ರೆ ಬೈಕ್ ಇವತ್ತು 2 ವೀಲರ್ಸ್ ಅನ್ನು ನಡೆಸುವಂತವರು ತುಂಬಾ ಜನ ಇದ್ದಾರೆ. ಇದು ಖಾಲಿ ಒಂದು ಪ್ರದರ್ಶನ, ಅದನ್ನು ಯಾರು ಪ್ರಾಕ್ಟೀಸ್ ಮಾಡಬಾರ್ದು, ಮಾತ್ರ ಅವರ ಒಂದು ಪ್ರದರ್ಶನವನ್ನು ನೋಡ್ಲಿಕ್ಕೆ ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಬರಬಹುದು. ಸೊ ಬೇಸಿಕ್ಲಿ ಈ ವಿವಿಧ ತರದ ನಾವು ಈ ಒಂದು ಪ್ರೋಗ್ರಾಮ್ ಅನ್ನು ಇಟ್ಕೊಳ್ಳುವ ಉದ್ದೇಶ ಏನಂದ್ರೆ, ನಮ್ಮ ಊರಿನವರಿಗೆ ಇದೊಂದು ತುಂಬಾ ಒಂದು ಪ್ರೌಡ್ ಮೂಮೆಂಟ್. ಯಾಕಂದ್ರೆ ಇಂಥ ಒಂದು ಫೆಸ್ಟಿವಲ್, ಪ್ರತಿಯೊಂದು ಇವೆಂಟ್ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಮಾಡಿದ್ದೇವೆ. ಅದರಲ್ಲಿ ನಡುವೆ ನಾವು 1ನೇ ತಾರೀಕಿಗೆ ನಾವು ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆ ತನಕ ನಾವು ಸ್ಪೆಷಲ್ ಆಗಿ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಏನಪ್ಪಯ ಹಾಸ್ಪಿಟಲ್ನವರು ಬಂದು ಇಲ್ಲಿ ಎಲ್ಲ ಮಹಿಳೆಯರನ್ನು ಅವರು ಫ್ರೀ ಪರೀಕ್ಷೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಈ ಫ್ರೀ ಸ್ಕ್ಯಾನಿಂಗ್ ಅಲ್ಲಿ ಯಾವುದೇ ಒಂದು ಮಹಿಳೆಗೆ ಕ್ಯಾನ್ಸರ್ ಡಿಟೆಕ್ಟ್ ಆದರೆ ಅವರ ಟ್ರೀಟ್ಮೆಂಟ್ ಇಟ್ ವಿಲ್ ಬಿ ಫ್ರೀ. ದಟ್ ಈಸ್ ದ ಕಮಿಟ್ಮೆಂಟ್ ವಿಚ್ ಇಸ್ ಮೇಡ್ ಬೈ ಏನಪ್ಪಯ ಹಾಸ್ಪಿಟಲ್. ಸೊ ಮಂಗಳೂರಿನಲ್ಲಿರುವಂಥ 30 ವರ್ಷದಿಂದ ಮೇಲಿನ ಎಲ್ಲ ಮಹಿಳೆಯರು ಬಂದು ಈ ಒಂದು ಸೌಕರ್ಯವನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಉದ್ದೇಶವೇ ಯಾರಿಗೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಯಾರಿಗೂ ಕ್ಯಾನ್ಸರ್ ಬರಬಾರ್ದಂತ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ಒಂದು 18 ತಿಂಗಳಿದ್ದು ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಅಲ್ಲಿ ಎಷ್ಟೋ ಜನರು ಮಧ್ಯಮ ವರ್ಗದವರು, ಮಿಡಲ್ ಕ್ಲಾಸ್ ಪೀಪಲ್, ದಿ ಬಿಕಮ್ ಎಂಟರ್ ದ ಪಾವರ್ಟಿ ಲೈನ್. ಆ ಒಂದು ಪರಿಸ್ಥಿತಿ ಬರ್ತದೆ. ಅವ್ರ ಪಾವರ್ಟಿ ಲೈನ್ ರೀಚ್ ಆಗುವಾಗ ಸಪೋಸ್ ಡಾಕ್ಟರ್ ಅವರು ಹೇಳ್ಬಹುದು ಇದು ಲಾಸ್ಟ್ ಸ್ಟೇಜ್ ಅಂತ. ಆ ಲಾಸ್ಟ್ ಸ್ಟೇಜ್ ಅಲ್ಲಿ ಇರುವವರನ್ನು ನೋಡುವಂತ ವ್ಯವಸ್ಥೆ ಎಲ್ಲೂ ಇಲ್ಲ. ಈ ಒಂದು ಉದ್ದೇಶದ ಈ ಇವೆಂಟ್, ಅದಕ್ಕೆ ಫಂಡ್ ರೈಸ್ ಮಾಡುವಂತ ಇವೆಂಟ್. ನಿಮ್ಮ ಹತ್ರ ನಮ್ಮ ರಿಕ್ವೆಸ್ಟ್ 2 ರಿಕ್ವೆಸ್ಟ್ ಇದೆ. ಮಂಗಳೂರಿನ ಜನರು ಎಲ್ಲರೂ ಇದರಲ್ಲಿ ಸಹಭಾಗಿಯಾಗಿ ಮಂಗಳೂರನ್ನೊಂದು ರಿಯಲಿ ಒಂದು ಸಿಲಿಕಾನ್ ಬೀಚ್ ಸಿಟಿ ಅಂತ ಈಗ ಹೆಸರು ಕೊಟ್ಟಿದ್ದಾರೆ ನಮ್ಮ ಹೊಸ MP ಅವರು. ಅದನ್ನು ರಿಯಲಿ ಒಂದು ಸಿಟಿ ಮಾಡಬೇಕಾದ್ರೆ ನೀವೆಲ್ಲರೂ ಬಂದು ಈ ಬೀಚಿನ ಒಂದು ಸುಂದರತೆಯನ್ನು ಎಲ್ಲ ಊರಿನವರಿಗೆ ತೋರಿಸಿಕೊಡ್ಬೇಕು. ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಇಷ್ಟರವರೆಗೆ ಕೊಟ್ಟಿದ್ದೀರಿ, ಇನ್ನು ಮುಂದಕ್ಕೆ ಸಹ ಈ ಬೀಚ್ ಫೆಸ್ಟಿವಲ್ ಸಕ್ಸಸ್ ಆಗಬೇಕಿದ್ರೆ ನಿಮ್ಮ ಹತ್ರ ನೀವುಗಳು, ಮಾಧ್ಯಮದವರು ಇಲ್ಲದಿದ್ದರೆ ಏನು ಕೆಲಸ ಆಗೋದಿಲ್ಲ, ಅದು ನಿಮಗೆ ಗೊತ್ತಿದೆ. ಮಾಧ್ಯಮದವರಿಂದ ಕೆಲಸ ಸಕ್ಸಸ್ ಆಗ್ಬೋದು. ಆದ ಕಾರಣ ನಿಮ್ಮ ಹತ್ರ ತುಂಬ 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 ಇದರಿಂದ ನಾವು ಟಾರ್ಗೆಟ್ ಇಟ್ಟಿದ್ದೇವೆ. 2 ಲಕ್ಷ ಜನ, 2-3 ಲಕ್ಷ ಬರಬೇಕು ಅಂತ ಬೀಚ್ಗೆ. ಆದರೆ ಅಟ್ಲೀಸ್ಟ್ 1 ಲಕ್ಷ ಜನ ಆದರೂ ಬರುವ ಹಾಗೆ ನೀವು ಮಾಡಿದರೆ ಇದರ ಪುಣ್ಯ ನಮಗೆಲ್ಲರಿಗೂ ಬರ್ತದೆ. ಇದು ಅಂದರೆ ಒಂದು ಒಳ್ಳೆಯ ಒಂದು ಕಾಸ್ಗೆ ಆಗಿ ನಾವು ಮಾಡುವಂಥದ್ದು. ಇದರಿಂದ ಎಲ್ರಿಗೂ ಉಪಕಾರ ಆಗಿ, ಎಲ್ರಿಗೂ ಇದರಿಂದ ಹೆಲ್ಪ್ ಅಂದರೆ ಪ್ರಯೋಜನ ಆಗಲಿ ಈ ಕಾರ್ಯಕ್ರಮದಿಂದ ಅಂತ
ಎಲ್ಲರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ನಮಗೆ ನೀವು ಸಹಕಾರ ನೀಡಿ, ನಮ್ಮೊಟ್ಟಿಗೆ ನೀವು ನಿಂತು ಈ ಕಾರ್ಯಕ್ರಮವನ್ನು ಚಂದ ಮಾಡಿ ಮುಂದೆ ನಮ್ಮ ತಪಸ್ಯದ ಯೋಜನೆ ಅದು ಏಪ್ರಿಲಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದಕ್ಕಾಗಿ ನಿಮ್ಮ ಹತ್ರ ಎಲ್ಲ ಕೈ ಮುಗಿದು ನಾನು ಕೇಳ್ತಾ ಇರೋದು, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.